ಈಗ ನಾವು ಮಾಡ್ತೀರಿ ಅವ್ರು ಮಾಡ್ತಿರಲ್ಲ. ಈ ಮಾಡಿರೋದು ಕಾಂಗ್ರೆಸ್ ಅವರು. ಕಾಂಗ್ರೆಸ್ ನಾವು ಮಾಡಿದರೆ ನೀವೇ ಆಪಾದನೆ ಅಂತ ಇದೆ. ಅದೇ ಈಗ ಅಲ್ಲ, ಈಗಾಗಲೇ ಬೆಳಗ್ಗೆ 11 ಗಂಟೆಗೆ ನಾನು ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿದ್ದೀರಿ. ಪ್ರತಿ ಜಿಲ್ಲೆಗೂ ಹೋಗ್ತೀರಿ. ಅಲ್ಲಿ ಯಾರು ವಂಚಿತರಾಗಿದ್ದಾರೆ, ಈ ಮನೆ ಸಿಗೋದರಲ್ಲಿ ವಂಚಿತರಾಗಿದ್ದಾರಲ್ಲ, ಯಾರು ಸಿಕ್ಕಿಲ್ಲ, ದುಡ್ಡುಗೋಸ್ಕರ ಮನೆ ಆದಮೇಲೆ ಭಾಳಷ್ಟು ಜನಕ್ಕೆ ಮನೆಯೇ ಸಿಕ್ಕಿಲ್ಲ, ಅವರೆಲ್ಲರನ್ನೂ ಮಾತಾಡ್ತೀರಿ. ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ತೀರಿ. ಅಲ್ಲಿ ಅವ್ರನ್ನ ಸೇರಿಸಿ ಅವ್ರ ಮುಖಾಂತರ DC ಆಫೀಸು ಅಥವಾ ಈ ಇದಿದೆಯಲ್ಲ ವಸತಿ ಆಫೀಸ್ಗಳಿದೆಯಲ್ಲ, ಅಲ್ಲಿ ಮುತ್ತಿಗೆಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀರಿ. ಮುತ್ತಿಗೆ ಹಾಕ್ತೀರಿ ಅಲ್ಲಿ ಜಿಲ್ಲಾ ವೈಸು. ನಮ್ಮ ಎಲ್ಲ ಲೀಡ್ರಸ್ಸೂ ಕೂಡ, ಎಲ್ಲ ನಮ್ಮ ಮುಖಂಡರು ಕೂಡ, ನನ್ನೂ ಸೇರಿಸಿ ಎಲ್ಲನೂ ಕೂಡ ನಾವು ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಇವ್ರನ್ನ ವಸತಿ ಯಾರ್ಯಾರಿಗೆ ಈ ಲಂಚದಿಂದ ಸಿಕ್ಕಿಲ್ಲ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಈ ದೊಡ್ಡ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡಿದಿರಿ. ಮತ್ತು ಕುಮಾರಸ್ವಾಮಿಯವ್ರ ಹತ್ರನೂ ಈಗ ನಾನು ಮಾತಾಡಿದೆ. ಎಷ್ಟು 12:30 ಅಲ್ಲ 11:30 ಅಷ್ಟೊತ್ತಿಗೆ ಕುಮಾರಣ್ಣ ಹತ್ರ ಬಂದಿದ್ದೆ. ಇಲ್ಲೇ ಬಂದಿದ್ದರು ಮಂಡ್ಯದಲ್ಲಿ. ನಾನು ಬರ್ತೀನಿ ಅಂದೆ. ಇಲ್ಲ, ನಾನು ಅಲ್ಲಿ ತಂದೆಯವ್ರದ್ದು ಇದು ಒಂದು ಸಮಾವೇಶ ಇದೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವರು ಕೂಡ ಈ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಸೇರಿಕೊಂಡಂತೆ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ. ನಾನೇ ಕರೆದಿದ್ನಲ್ಲಪ್ಪ ಪ್ರೆಸ್ ಮೀಟು ಅಶೋಕ ಹೋಟ್ಲಲ್ಲಿ. ಹಾಂ, ಅಲ್ಲಲ್ಲ ನೋಡಿ, ಈಗ ಮೈಸೂರು ಹೋರಾಟ, ಮೂಡ ಹೋರಾಟದಲ್ಲಿ ಇಬ್ಬರು ಒಟ್ಟಿಗೆ ಮಾಡಿದ್ರಿ. ದೊಡ್ಡದು ಯಾವುದು ಹೋರಾಟ ಬರುತ್ತೋ ಅದರಲ್ಲಿ ಒಟ್ಟಿಗೆ ಮಾಡ್ತೀರಿ. ಏನು ಇಲ್ಲ, ಆ ಡಿವೈಡ್ ಪ್ರಶ್ನೆನೇ ಇಲ್ಲ. ಹಾಲು ಜೇನ್ ಅಂತ ಇದ್ದೀರಿ, ನಾವು ಇಬ್ಬರು ಹಾಲು ಜೇನ್ ಅಂತ ಇದ್ದೀರಿ. ನಮ್ಮದೇ ಮುಂದೆ ಬರೋದು ನಮ್ಮದೇ ಸರ್ಕಾರ ಈಗಾಗಲೇ ಡಿಸೈಡು. ಸದ್ಯಕ್ಕೆ ಅವರು ಈಗ ಅಕ್ಟೋಬರ್ಗೆ ಶಿಫ್ಟ್ ಆಗಬೇಕಲ್ಲಪ್ಪ, 2.5 ಇಯರ್ಸು. ಅದನ್ನು ತಗೋ ಫಸ್ಟು. 2028ಕ್ಕೆ ಜನ ತೀರ್ಮಾನ ಮಾಡಬೇಕು. ಸರಿ, ಏನು ಬಂದು ಮಂಡ್ಯದಲ್ಲಿ ಹೇಳಿದೆ ನೀನು? ಮಂಡ್ಯದಲ್ಲಿ ನನಗೆ ಏನೋ ಪೆನ್ ಕೊಡ್ರಿ, ಪೇಪರು ಪೆನ್ ಕೊಡಿ ಅಂತ ಕೊಟ್ರಿ. ಮಂಡ್ಯದವ್ರನ್ನ ಏನಂದರೆ ಛತ್ರಿಗಳು ಮಂಡ್ಯದವರು ಅಂದ್ರಿ. ಮುಗೀತ ಕತೆ. ಇನ್ನೆಲ್ಲಿ ಎಲೆಕ್ಟ್ ಮಾಡ್ತಾರೆ ನಿಮ್ಮನ್ನು? ಛತ್ರಿ ಅಂದ ಮೇಲೆ ಜನನ ನಿಮ್ಮನ್ನೆಲ್ಲ ಎಲೆಕ್ಟ್ ಮಾಡ್ತಾರೆ? ನಿಮ್ಗೆ ಕೊಟ್ಟಿರೋದು ಈ ಸರಿಗೆ ನೀನಾಗು ಅಂತ ಕೊಟ್ಟಿರೋದು. ಈ ಸರಿ ಅಕ್ಟೋಬರ್ಗೆ ಶಿಫ್ಟ್ ಆಗಬೇಕಲ್ಲ, ನೋಡೋಣ. ಅವ್ರು ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ ಅಸೆಂಬ್ಲಿಯಲ್ಲಿ. ನಾವು ಕಾಯ್ತಾ ಇದ್ದೀರಿ. ಇನ್ನೇನು 4 ತಿಂಗಳ ಏನು ಇದೆಯಲ್ಲ, 4 ತಿಂಗಳೇನೋ ಇದೆ. ನೋಡೋಣ, ಒದ್ದು ಕಿತ್ಕೊಂತಾರೋ ಇವ್ರನ್ನೇ ಅವ್ರು ಒದಿತಾರೋ ನೋಡ್ತೀರಿ. ಎರಡೂ ನೋಡ್ತೀರಿ. ಗ್ಯಾರಂಟಿ, ಡೌಟೇ ಇಟ್ಕೊಂಬೇಡಿ. ಅದಕ್ಕೆ ಸ್ಲೀಪಿಂಗ್ ರಾಮಯ್ಯ ಅಂತ ಹೇಳಿದ್ನಲ್ಲ, ಪಕ್ಕ ಡೌಟೇ ಇಲ್ಲ. ಅಸೆಂಬ್ಲಿ ನೀವು ಅಸೆಂಬ್ಲಿನ ಫಾಲೋ ಮಾಡ್ತೀರಾ? ಅಲ್ಲ ಒಂದು ನಿಮಿಷ ಆ ಥರ ಯಾಕೆ? ನಾನು ಇಲ್ಲೇ ಕೂತಿರ್ತೀನಿ. ನಿನಗೇನು ಅಸೆಂಬ್ಲಿಯಲ್ಲೇ ಹೇಳಿದ್ರು. ನಾನು ಕೇಳಿದೆ, ಅಲ್ಲಪ್ಪ DK ಶಿವಕುಮಾರ್ CM ಕೂತಿದ್ರು, ಫ್ಲೋರಲ್ಲಿ ಎದ್ದು ನಿಂತ್ಕೊಂಡು ರೆಕಾರ್ಡ್ ಹೇಳಿದ್ದೀನಿ. ಆಯ್ತಪ್ಪ, ಮುಂದಿನ ಬಡ್ಜೆಟ್ ಯಾರು ಮಂಡನೆ ಮಾಡ್ತಾರೆ ಹೇಳಿ DK ಅವರೇ ಅಂತ ಕೇಳಿದೆ. ಮುಂದಿನ ಬಡ್ಜೆಟು ಕಾಂಗ್ರೆಸ್ ಅವರು ಮಂಡನೆ ಮಾಡ್ತಾರೆ ಅಂದರು. ಪಕ್ಕದಲ್ಲಿ ಸಿದ್ದರಾಮಯ್ಯ ಇದ್ದರು, ಅವ್ರ ಹೆಸರೇ ಹೇಳಲೇ ಇಲ್ಲ. ಅರ್ಥ ಆಯ್ತಲ್ಲ ಮತ್ತೆ? ಈಗ ಟವಲ್ ಹಾಕಿ ಕೂತಿರೋರು DK ಶಿವಕುಮಾರ್ ಅವರು, ಫುಲ್ ಟವಲ್. ಯಾರಾನ ಮಾತಾಡಿದ್ರೆ ಪರಮೇಶ್ವರ್ಗಾಯ್ತು ಅಲ್ಲ ಕತೆ, ಹಂಗಷ್ಟೇ.